ಬಿಗ್ ಫೈನಲ್ಲಿ ಮೂರನೇ ಸುದ್ದಿ ನೋಡುವಂತ ಸಮಯ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್ ಭೂತ. ಡಬಲ್ ಶಾಕ್ ನೀಡೋದಕ್ಕೆ ಮುಂದಾಯ್ತಾ GBA. ಹಾಗಾದ್ರೆ ವಿನೂತನ ರೀತಿಯಲ್ಲಿ ಬರಲಿದೆ ಟೋಯಿಂಗ್ ವ್ಯವಸ್ಥೆ ಈ ಬಾರಿ. ಯಾವ ರೀತಿಯಾಗಿ ಟೋಯಿಂಗ್ ಮಾಡ್ತಾರೆ, ಯಾವ ರೀತಿಯಾದಂಥ ವ್ಯವಸ್ಥೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ಮತ್ತೆ ಟೋಯಿಂಗ್ ಭೂತ ಆವರಿಸಿಕೊಳ್ತಾ ಇದೆ. ಟೋಯಿಂಗ್ ವಾಹನ ಖರೀದಿಗೆ ಟೆಂಡರ್ ಕರೆದಿರುವ GBA ನಲ್ಲಿ ಇರಲಿವೆ 2 ಟೋಯಿಂಗ್ ವಾಹನಗಳು ಪರ್ಮನೆಂಟ್ ಆಗಿ. GBA ಜೊತೆಗೆ ಕೈ ಜೋಡಿಸಲಿದೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್. GBA ಟೋಯಿಂಗ್ ಮಾಡಿದ್ರೆ 2 ಪಟ್ಟು ದಂಡ ಅಂತೂ ಕನ್ಫರ್ಮ್ ಕಟ್ಟಲೇಬೇಕು. ಕಸದ ಕ್ವಾರಿಗಳಲ್ಲಿ ಟೋಯಿಂಗ್ ಮಾಡಿದ ವಾಹನ ಪಾರ್ಕಿಂಗ್ಗೆ ಚಿಂತನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಹೊರ ವಲಯದಲ್ಲಿರುವಂಥ GBA ಕಸ ಡಂಪ್ ಕ್ವಾರಿ ಕಂಡಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕಿರಿಕಿರಿ ಹೆಚ್ಚಾಗ್ತಾ ಇದೆ. ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಜ್ಜಾಗಿರೋದು. ಈ ಟೋಯಿಂಗ್ ಮೊದಲಿನಿಂದಲೂ ಕೂಡ ಇತ್ತು, ಬಟ್ ಜನಸಾಮಾನ್ಯರಿಗೂ ಮತ್ತು ಆ ಟೋಯಿಂಗ್ ಮಾಡುವ ಸಿಬ್ಬಂದಿಗಳಿಗೂ ಆಗಾಗ ಜಗಳ ನಡೀತಾ ಇತ್ತು, ಕಿರಿಕ್ ನಡೀತಾ ಇತ್ತು. ಜೊತೆಗೆ ಆ ವಾಹನಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ, ವಾಹನಗಳಿಗೆ ಪೆಟ್ಟಾಗ್ತಾ ಇತ್ತು, ಎಲ್ಲೊಂದು ಕಡೆ ವಾಹನಗಳ ವಸ್ತುಗಳು ಮುರಿದು ಬೀಳ್ತಾ ಇದ್ವು. ಇದರಿಂದ ಜನಸಾಮಾನ್ಯರು ಟೋಯಿಂಗ್ ಸಿಬ್ಬಂದಿಗಳ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಾದ ನಂತರ ನೋಡಿದ್ರೆ ಎಲ್ಲಿ ಬೇಕಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಹೋಗುವಂಥ ಕೆಲಸ ನಡೀತಾ ಇತ್ತು ಜನರಿಂದ. ಇದನ್ನ ತಪ್ಪಿಸಬೇಕು ಅಂತ ಅಂದರೆ ಈಗ ಒಂದು ಹೊಸ ವ್ಯವಸ್ಥೆಗೆ ಹೋಗಲೇಬೇಕಾಗಿದೆ. ಹೇಗಿರುತ್ತೆ ಹಾಗಾದ್ರೆ ಈ ಒಂದು ಹೊಸ ಟೋಯಿಂಗ್ ವ್ಯವಸ್ಥೆ ಅನ್ನೋದು ಕೂಡ ಕುತೂಹಲ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಕಿರುವಾಸೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಇಷ್ಟು ದಿನಗಳ ಕಾಲವೂ ಕೂಡ ಇತ್ತು, ಬಟ್ ಇದು ಹೊಸ ವ್ಯವಸ್ಥೆ ಅಂತ ಯಾವ ರೀತಿ ಆಗಿರುತ್ತೆ ಟೋಯಿಂಗ್ನ ಹೊಸ ವ್ಯವಸ್ಥೆ? ರಾಮ್, ಬೆಂಗಳೂರಿನ ಜನರಿಗೆ ಒಂದಷ್ಟು ಕಿರಿಕಿರಿ ಆಗ್ತಾ ಇತ್ತು. ಅಂದರೆ ಟೋಯಿಂಗ್ ಮಾಡುವಂಥ ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ವಿರೋಧ ಕೇಳಿ ಬಂದಿತ್ತು. ಹೀಗಾಗಿ ರಾಜ್ಯ ಸರ್ಕಾರನೂ ಕೂಡ ಎಚ್ಚೆತ್ಕೊಂಡು ಇಲ್ಲ, ಬೆಂಗಳೂರಿನಲ್ಲಿ ಇನ್ನು ಮುಂದೆ ಟೋಯಿಂಗನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿತ್ತು. ಇದ್ರ ನಡುವೆನೇ ಹೈಕೋರ್ಟ್ಗೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಕೆಲಸ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ GBAನೇ ಟೋಯಿಂಗನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ವಾಹನಗಳ ಖರೀದಿಗೆ ಮುಂದಾಗಿದೆ. ಈ ಹಿಂದೆ ಟ್ರಾಫಿಕ್ ಪೊಲೀಸರು ಟೋಯಿಂಗನ್ನು ಮಾಡ್ತಾ ಇದ್ರು, ಅಂದರೆ ಕಂಡಲ್ಲಿ ಪಾರ್ಕಿಂಗನ್ನು ಮಾಡುವಂಥ ವಿಚಾರ. ಅಂದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ನಗರದ ಬಹುತೇಕ ರಸ್ತೆಗಳಲ್ಲಾಗಿರ್ಬೋದು ಅಥವಾ ಕಂಡಗಳಲ್ಲಿ ಪಾರ್ಕಿಂಗನ್ನು ಪಾರ್ಕ್ ಮಾಡ್ತಾ ಇರೋದೇ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಅನ್ನುವಂಥದ್ದನ್ನು ಕೂಡ GBA ಅರ್ತಿದೆ. ಹೀಗಾಗಿನೇ GBA ಇದೇ ಮೊದಲ ಬಾರಿಗೆ ಟೋಯಿಂಗ್ ವಾಹನಗಳನ್ನು ಖರೀದಿ ಮಾಡಿ ತಾನು ಟೋಯಿಂಗ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಅಂದರೆ ಟೋಯಿಂಗ್ ಎಲ್ಲಿ ಮಾಡುತ್ತೆ ಅಂತಂದರೆ ಟೋಯಿಂಗ್ ಮಾಡಿದಂತಹ ವಾಹನಗಳನ್ನು ಬೆಂಗಳೂರಿನ ಹೊರಭಾಗದಲ್ಲಿ ಈಗಾಗಲೇ ಬೆಂಗಳೂರಿನ ಕಸಗಳನ್ನು ಸುರಿತಾ ಇರುವಂತಹ ಕಲ್ಲು ಕ್ವಾರಿಗಳಿದಾವಲ್ಲ, ಆ ಒಂದು ಕಲ್ಲು ಕ್ವಾರಿಗಳನ್ನು ಪಾರ್ಕಿಂಗ್ ಸ್ಥಾನವನ್ನಾಗಿ ಮಾಡಿ ಅಲ್ಲಿ ಹೋಗಿ ಟೋಯಿಂಗನ್ನು ಅಲ್ಲಿ ಪಾರ್ಕ್ ಮಾಡುವಂಥ ಕೆಲಸವನ್ನು GBA ಮಾಡ್ತಿದೆ. ಒಂದು ವೇಳೆಗೆ ನನ್ನ ವೆಹಿಕಲ್ನ GBA ಟೋಯಿಂಗನ್ನು ಮಾಡ್ತು ಅಂತಂದರೆ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತಹ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಹೋಗಿ ಟೋ ಮಾಡುತ್ತೆ. ಅಲ್ಲಿ ನಾನು ದುಪ್ಪಟ್ಟು ಹಣವನ್ನು ಕೊಟ್ಟು ಖರೀದಿ ಅಂದರೆ ವಾಹನವನ್ನು ಬಿಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಚಿಂತನೆ ಇದೀಗ ಸದ್ಯಕ್ಕೆ GBA ಮಾಡ್ತಾ ಇದೆ. ಇದಕ್ಕೆ ಟ್ರಾಫಿಕ್ ಪೊಲೀಸರು ಸಾಥನ್ನು ಕೊಡುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಸದ್ಯಕ್ಕೆ ಇದು ಚರ್ಚೆ ಅಷ್ಟೇ. ಇನ್ನೊಂದು 10 ರಿಂದ 15 ದಿನಗಳ ಒಳಗಡೆ 2 ವಾಹನಗಳನ್ನು ಖರೀದಿ ಮಾಡಲಿಕ್ಕೆ GBA ಮುಂದಾಗ್ತಾ ಇರುವಂಥದ್ದು. ರಾಮ್, ಓಕೆ ಉಲ್ಲಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.